ಅಮೌಂಟ್ ಏನಿದೆ ಅದು ಸಿಗುತ್ತೆ, ನಾವು ಅದರಲ್ಲಿ 60% ಕೇಳೋಣ ಅಂತ ಹೇಳ್ತಾನೆ. ಆಗ ನೀಲ್ ಹೇಳ್ತಾನೆ, ಸರಿ ನೀನು ಮಾತಾಡಿ ನೋಡು ಅಂತ. ಆಗ ನೇಟ್ ಇನ್ನೊಂದು ವಿಷಯವನ್ನು ಹೇಳ್ತಾನೆ, ಏನಂದರೆ ಕೆಲಸ ಅನ್ನೋನು ನಿನ್ನ ಹೊಸ ಅಸೈನ್ಮೆಂಟ್ಗೋಸ್ಕರ ಮೀಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳ್ತಾನೆ. ಆಗ ನೀಲ್ ಹೇಳ್ತಾನೆ, ಸರಿ ನಾಳೆ 9 ಗಂಟೆಗೆ ನಾನು ಅವನು ಮೀಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನೀಲ್ ಬರ್ತಾನೆ. ಈ ಕಡೆ ಏನಾಗುತ್ತಂದರೆ ಈ ರಾಬರಿಯನ್ನು ಇನ್ವೆಸ್ಟಿಗೇಟ್ ಮಾಡೋದಕ್ಕೆ LAPD ಅಂದರೆ ಲಾಸ್ ಏಂಜಲ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅದರ ಕ್ರೈಮ್ ಯೂನಿಟ್ನ ಹೆಡ್ ಆದಂತಹ ಲ್ಯೂಟೆನೆಂಟ್ ವಿನ್ಸೆಂಟ್ ಹ್ಯಾನಾ ಅಂತ ಅವನು ಆ ಒಂದು ಸ್ಪಾಟ್ಗೆ ಬರ್ತಾನೆ. ಈ ವಿನ್ಸೆಂಟ್ ಹ್ಯಾನಾ ಏನಿದ್ದಾನೆ ಅವನೊಬ್ಬ ಡೆಡಿಕೇಟೆಡ್ ಪೊಲೀಸ್ ಆಫೀಸರ್. ಆದರೆ ಅವನ ಪರ್ಸ್ನಲ್ ಲೈಫ್ ಏನಿರುತ್ತೆ ಅದು ಡಿಸಾಸ್ಟರ್ ಆಗಿರುತ್ತೆ. ಕಾರಣ ಅವನಿಗೆ 3 ಮದುವೆ ಆಗಿರುತ್ತೆ. ಈಗ ಮದುವೆಯಾಗಿರುವಂತಹ 3ನೇ ಹೆಂಡತಿ, ಅವಳ ಹೆಸರು ಜಸ್ಟಿನ್ ಅಂತ. ಅವಳಿಗೆ ಇದು 2ನೇ ಮದುವೆ. ಮೊದಲನೇ ಮದುವೆಯಿಂದ ಅವಳಿಗೆ ಒಬ್ಬಳು ಟೀನೇಜ್ ಮಗಳು ಇರ್ತಾಳೆ, ಅವಳ ಹೆಸರು ಲಾರನ್ ಅಂತ. ಈ ವಿನ್ಸೆಂಟ್ ಹ್ಯಾನಾ ಸ್ಪಾಟಿಗೆ ಬಂದು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾನೆ. ಅಲ್ಲಿರುವಂಥ ಆಫೀಸರ್ಸ್ ಹತ್ರೆಲ್ಲ ಮಾತಾಡಿ ಎಲ್ಲ ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ತಾನೆ. ಇವ್ರಿಗೆ ಎಕ್ಸ್ಪ್ಲೋಸಿವ್ಸ್ ಎಲ್ಲಿಂದ ಬಂತು, ಈ ಬೇರೆಯವ್ರ ಬಾಂಡನ್ನ ಕೊಂಡ್ಕೊಳ್ಳೋರು ಯಾರು, ಅದನ್ನು ಮಾರೋರು ಯಾರು, ಇದೆಲ್ಲರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಅಂತ ಹೇಳಿ ಅವನು ಅಲ್ಲಿಂದ ಹೊರಟೋಗ್ತಾನೆ. ನೀಲ್ ಮತ್ತು ಅವರ ಟೀಮ್ ಅವ್ರು ಏನಿದ್ದಾರೆ ಅವರು ನೀಲ್ಗೋಸ್ಕರ ಒಂದು ರೆಸ್ಟೋರೆಂಟಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ. ನೀಲಲ್ಲಿ ಬರ್ತಾನೆ. ಅವನು ಮತ್ತೆ ವ್ಯಾನ್ಗೆ ಹೋಗಿ ಬೈದು ಅವನ್ನ ಹೊಡಿತಾನೆ. ಹೊಡೆದ್ಬಿಟ್ಟು ಹೇಳ್ತಾನೆ, ನಮ್ಮ ಒಂದು ಶೇರ್ ಏನಿದೆ ಅದನ್ನೆಲ್ಲ ನಾನು ಈವನಾಗಿ ಸ್ಪ್ಲಿಟ್ ಮಾಡಿ ಕಾರಲ್ಲಿ ಇಟ್ಟಿದ್ದೀನಿ, ನಿಮಗೆಲ್ಲ ಅಲ್ಲಿ ಕೊಡ್ತೀನಿ ಬನ್ನಿ ಅಂತ ಕಾರ್ ಪಾರ್ಕಿಂಗ್ ಹೋಗ್ತಾರೆ. ಆಗ ಮತ್ತೆ ನೀಲ್ ಏನು ಮಾಡ್ತಾನೆ, ಈ ವ್ಯಾನ್ಗ್ರೋ ಮೇಲೆ ಅಟ್ಯಾಕ್ ಮಾಡಿ ಅವನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ವ್ಯಾನ್ಗ್ರೋ ಕೆಳಗೆ ಬಿದ್ದಿರ್ತಾನೆ. ನೀಲ್ ಅವನಿಗೆ ಗನ್ ಪಾಯಿಂಟ್ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಪೊಲೀಸ್ ವ್ಯಾನ್ ಬಂದುಬಿಡುತ್ತಲ್ಲಿ. ಆಗ ಇವನು ನಿಲ್ಲಿಸ್ತಾನೆ. ಪೊಲೀಸ್ ವ್ಯಾನ್ ಹೋದ್ಮೇಲೆ ಮತ್ತೆ ಕೆಳಗೆ ನೋಡಿದ್ರೆ ವ್ಯಾನ್ಗೋ ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟಿರ್ತಾನೆ. ಈಗ ಕ್ರಿಸ್ ತನ್ನ ಮನೆಗೆ ಹೋದಾಗ ಅವನ ಹೆಂಡತಿ, ಅವಳ ಹೆಸರು ಶೆರ್ಲಿನ್ ಅಂತ, ಅವಳು ಆ ಹಣವನ್ನು ನೋಡಿ, ಇಷ್ಟೇನಾ ಹಣ, ಇಷ್ಟು ರಿಸ್ಕ್ ತೊಗೊಂಡಿದ್ದಕ್ಕೆ ಇಷ್ಟೇನ ನಿಂಗೆ ಸಿಕ್ಕಿದ್ದು ಅಂತ ಹೇಳ್ಬಿಟ್ಟು ಜಗಳ ಶುರು ಮಾಡ್ತಾಳೆ. ನಾವು ಫಿನಾನ್ಷಿಯಲಾಗಿ ಎಲ್ಲೂ ಇಂಪ್ರೂವ್ ಆಗ್ತಾಯಿಲ್ಲ, ನಾನು ನಿನ್ನ ಬಿಟ್ಬಿಟ್ಟು ಹೊರಟೋಗ್ತೀನಿ ಮಗುನ ಕರ್ಕೊಂಡು ಅಂತ ಈ ರೀತಿ ಮಾತಾಡೋಕ್ಕೆ ಶುರು ಮಾಡ್ತಾಳೆ. ಕ್ರಿಸ್ಗೆ ಟೆನ್ಷನ್ ಆಗಿ ಅವನು ಜಗಳ ಮಾಡಿ ಅಲ್ಲಿಂದ ನೀಲ್ ಮನೆಗೆ ಹೊರಟೋಗ್ತಾನೆ. ನೀಲ್ ED ಅನ್ನೋ ಒಬ್ಬ ಹುಡುಗಿನ ಮೀಟ್ ಮಾಡಿ ಅವಳ ಜೊತೆ ಅವನ ರಿಲೇಷನ್ಶಿಪ್ ಶುರುವಾಗಿರುತ್ತೆ. ಈ ಕಡೆ ವಿನ್ಸೆಂಟ್ ಹ್ಯಾನಾ ಏನು ಮಾಡ್ತಾನಂದರೆ, ಇನ್ವೆಸ್ಟಿಗೇಷನ್ ಮಾಡ್ತಾ ಇರಬೇಕಾದ್ರೆ ಈ ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಡುವಂತಹ ಕೆಲವರು ಇನ್ಫಾರ್ಮೆಂಟ್ಸ್ ಇರ್ತಾರೆ. ಆ ಇನ್ಫಾರ್ಮೆಂಟ್ನಲ್ಲಿ ಒಬ್ಬನ್ನ ಮೀಟ್ ಮಾಡೋಕ್ಕೆ ಹೋಗ್ತಾನೆ ಅವನು. ಅವ್ನು ಹೇಳ್ತಾನೆ, ನನಗೇನು ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ. ನನ್ನ ಅಣ್ಣ ರಿಚರ್ಡ್ ಅಂತ ಒಬ್ಬ ಇದ್ದಾನೆ, ಅವನ್ನ ನಾನು ನಿನಗೆ ಮೀಟ್ ಮಾಡಿಸ್ತೀನಿ, ಅವನಿಂದ ಏನಾದರೂ ಇನ್ಫಾರ್ಮೇಷನ್ ಸಿಗ್ಬೋದು ಅಂತ ಹೇಳಿ ಕಳಿಸ್ತಾನೆ. ಈ ಕಡೆ ನೀಲ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಏನು ಮಾಡ್ತಾನೆ ಅಂದರೆ, ನೇಟ್ ಜೊತೆ ಆ ಕೆಲ್ಸವನ್ನ ಮೀಟ್ ಮಾಡೋಕ್ಕೆ ಹೋಗ್ತಾನೆ. ಅಲ್ಲಿ ಅವರು ಆ ಹೊಸ ಅಸೈನ್ಮೆಂಟ್ ಬಗ್ಗೆ ಮಾತಾಡ್ತಾರೆ. ಕೆಲ್ಸ ಹೇಳ್ತಾನೆ, ಇದೊಂದು ಬ್ಯಾಂಕ್ ರಾಬರಿ, $12.2 million ವರ್ತ್ ಇದರೊಳಗಿದೆ ಅಂತ ಹೇಳಿಬಿಟ್ಟು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ.